ನಮಸ್ತೆ ಎಲ್ಲರಿಗೂ. ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಾಡಿನೆಲ್ಲೆಡೆ ಪವಿತ್ರ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಭಕ್ತರು ಎಲ್ಲ ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಾಡಿಕೆ ನಮ್ಮಲ್ಲಿ ಬರ್ತಾ ಇರತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಾವು ಸಹ ಇವತ್ತು ವೈಕುಂಠ ಏಕಾದಶಿಯ ಆಚರಣೆಗೆ ಅಂತ ನಾವು ಸಹ ದೇವಾಲಯಗಳಿಗೆ ಭೇಟಿ ನೀಡಿದಂಥದ್ದು. ತುಮಕೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಇವತ್ತು ವೈಭವದ ಸಂಭ್ರಮದ ವೈಕುಂಠ ಏಕಾದಶಿಯ ಒಂದಿಷ್ಟು ಪೂಜೆ ಪುನಸ್ಕಾರಗಳಿದ್ದಂಥದ್ದು. ಸೊ ಇದು ನಾವು ಹೋಗಿದ್ದಂಥ ತಿರುಮಲ ನಗರದಲ್ಲಿ ರಿಂಗ್ ರೋಡಲ್ಲಿ ಇರ್ತಕ್ಕಂಥ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಲೈಟಿಂಗ್ಸ್ ನೋಡ್ತಾ ಇರ್ಬೋದು ನೀವು. ನಾನು ಬೆಳಗ್ಗೆ 6 ಗಂಟೆಗೆ ಬೆಳಗಿನ ಜಾವ ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದಂಥ ಸಂದರ್ಭವನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ವಿಜೃಂಭಣೆಯಿಂದ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿ ದೀಪಾಲಂಕಾರಗಳನ್ನು ಮಾಡಿದ್ದಂತಹದ್ದನ್ನು ನೋಡ್ತಾ ಇದ್ದೀವಿ. ಸೊ ಸುಮಾರು ಒಂದು ವಾರಗಳಿಂದ ಈ ಪ್ರಿಪ್ರೇಷನ್ ಎಲ್ಲ ಆಗಿದ್ದಂಥದ್ದು. ನೋಡಿ, ಇಲ್ಲಿ ವೆಂಕಟೇಶ್ವರನ ಒಂದಿಷ್ಟು ವಿದ್ಯುತ್ ದೀಪಾಲಂಕಾರವನ್ನು ಸಹ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ವಿಭಿನ್ನವಾಗಿ ಆಚರಣೆ, ಈ ವೈಕುಂಠ ಏಕಾದಶಿ ಆಚರಣೆ ಆಗುತ್ತೆ ಪ್ರತಿ ವರ್ಷವೂ ಸಹ ಈ ತುಮಕೂರಿನ ಪ್ರಸಿದ್ಧ ದೇವಾಲಯಗಳಲ್ಲೆಲ್ಲವೂ ಸಹ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಬಹು ನಿರೀಕ್ಷಿತವಾಗಿ ವೈಕುಂಠ ಏಕಾದಶಿ ಸಂಭ್ರಮ ಎಲ್ಲ ಮನೆ ಮಾಡಿದ್ದಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಮಧ್ಯರಾತ್ರಿ 1:30ಇಂದನೇ ಮಾರನೇ ದಿನ ಇವತ್ತು 11 ಗಂಟೆ ತನಕ, ಸಂಜೆ 11 ಗಂಟೆ ತನಕ ಭಕ್ತಾದಿಗಳು ಸುಮಾರು ಒಂದು 50,000 ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡಬಹುದು ಅಂತ ನಿರೀಕ್ಷೆ ಇಟ್ಕೊಂಡೆಲ್ಲ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾರಿಕೇಡ್ ವ್ಯವಸ್ಥೆ ಹಾಕಿ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗಿನ ಜಾವದಿಂದಲೇ ದರ್ಶನರೆಲ್ಲ ಭಕ್ತರೆಲ್ಲ ಆಗಮಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಡಿಸೈನ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಹೇಗೆ ವಿದ್ಯುತ್ ಅಲಂಕಾರಗಳನ್ನೆಲ್ಲ ಮಾಡಿದ್ದಾರೆ. ಸೊ ಹೀಗೆ ವರ್ಷದಲ್ಲಿ 24 ಏಕಾದಶಿಗಳು ಬರ್ತವೆ. ಸೊ ಅದರಲ್ಲೂ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವ ಇರತಕ್ಕಂಥದ್ದು. ವೈದಿಕ ಜ್ಯೋತಿಷ್ಯದ ಪ್ರಕಾರವಾಗಿ ಇದರ ವಿಷ್ಣುವಿನ ನಿವಾಸದ ದ್ವಾರಗಳು ತೆರೆದಿರ್ತವೆ ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾಗಿ ವೈಕುಂಠ ಏಕಾದಶಿ ದಿನ ಭಕ್ತರು ಉಪವಾಸ ಮಾಡಿ ಭಕ್ತರ ಒಂದು ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುವಂತಹದ್ದಾಗ್ತದೆ. ನೋಡಿ ಯಾವ ಥರ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥದ್ದು, ತುಂಬ ಚೆಂದ ಮಾಡಿದರು. ಅಲಂಕಾರವನ್ನು ಮಾಡಿದರು. ನೋಡಿ ಈ ಥರನಾಗಿ ವಿಶೇಷ ಪೂಜೆಗಳೆಲ್ಲ ಹಮ್ಮಿಕೊಂಡಂಥದ್ದು. ತುಂಬ ಪುರಾತನವಾದಂಥ ದೇವಾಲಯ ಇದು. ದೇವಾಲಯದಲ್ಲಿ ಈ ಒಂದು ರೀತಿಯಲ್ಲಿ ಅರೇಂಜ್ಮೆಂಟನ್ನು ಮಾಡಿದ್ದಂಥದ್ದು. ಬನ್ನಿ ನೀವು ಸಹ ಈ ದೇವಾಲಯದಲ್ಲಿರ್ತಕ್ಕಂಥ ವೈಕುಂಠ ಒಂದು ದ್ವಾರದ ಮುಖಾಂತರವಾಗಿ ಆ ದರ್ಶನವನ್ನು ಮಾಡಿ ದರ್ಶನ ಸ್ವಾಮಿಯವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ನಾಡಿನ ಎಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿರುತ್ತೆ. ತಿರುಪತಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಪವಿತ್ರವಾದಂಥ ವೈಕುಂಠ ಏಕಾದಶಿ ಆಚರಣೆ ಅದ್ದೂರಿಯಾಗಿ ಮಾಡುವಂತಹದ್ದು. ಇವತ್ತು ವೈಕುಂಠಕ್ಕೆ ದಾರಿ ತೆರೆಯಲಾಗುತ್ತೆ ಎನ್ನುವ ನಂಬಿಕೆಯಲ್ಲಿ ವಿಶೇಷವಾದ ದಿನ ಇವತ್ತು. ತಿರುಪತಿ ತಿರುಮಲದಲ್ಲಿ ಭಕ್ತರ ಸಾಗರವೇ ಹರಿದು ಬರುವಂತಹ ಒಂದು ನಿರೀಕ್ಷೆ ಹೊಂದಿರುವಂಥದ್ದು. ಸೊ ನಾವು ಅಲ್ಲಿಗೆ ಹೋಗೋದಕ್ಕಾಗಲೇ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷವಾಗಿ ಭೇಟಿ ನೀಡಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತಕ್ಕಂಥವ್ರು ನಾವು ಸ್ವಾಗತಿಸ್ತಾ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಂಥದ್ದು. ಸೊ ನೀವು ಒಂದ್ಸಲಿ ನೋಡಿ, ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗಿ ಇವತ್ತು ವಿಶ್ವ ದರ್ಶನವನ್ನು ಮತ್ತು ನಾರಾಯಣನ ವಿಷ್ಣುವಿನ ದರ್ಶನವನ್ನು ಪಡ್ಕೊಂಡ್ಬಂದರೆ ಒಂದಿಷ್ಟು ನಾವು ದೇವರ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತಾ, ನೋಡಿ ಯಾವ ಥರನಾಗಿ ಹೂವಿನ ಅಲಂಕಾರಗಳು, ದೇವರಿಗೆ ಅಲಂಕಾರಗಳು, ದೀಪಾಲಂಕಾರಗಳು, ಭಕ್ತರ ಕಣ್ಣಿಗೆ ಒಂಥರ ಹಬ್ಬವಾಗಿದೆ ಇದು. ಒಂದು ಸ್ವಾಮಿಯವರ ಒಂದಿಷ್ಟು ಆ ಮೆರವಣಿಗೆ ಮೂಲಕವಾಗಿ ಜೊತೆಗೆ ಆ ಒಂದು ದಿವ್ಯ ಅಲಂಕಾರವನ್ನು ನೋಡುವುದೇ ವೀಕ್ಷಕರ ಭಕ್ತರ ಕಣ್ಣಿಗೆ ಒಂದು ಸುಖ, ಒಂದು ಸಂತೋಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಸೊ ಇದನ್ನು ವೈಕುಂಠ ದ್ವಾರದಲ್ಲಿ ದರ್ಶನ ಪಡೆದು ಅನ್ನೋದಲ್ಲ, ಅದು ಈ ಹಬ್ಬದಲ್ಲಿ ಮಾತ್ರ ಸಾಧ್ಯವಾಗುವಂಥದ್ದು. ಕ್ಯೂನಲ್ಲಿ ಬಂದು ನಿಂತು ಕಾದು ದರ್ಶನವನ್ನು ಮಾಡುವಂಥದ್ದು ಇದೆಯಲ್ಲ, ಅದೊಂದಿಷ್ಟು ಮನಸ್ಸಿಗೆ ಆಹ್ಲಾದವನ್ನು ನೀಡುವಂಥದ್ದು. ಸೊ ಈ ರೀತಿಯಾಗಿ ವಿಶೇಷವಾಗಿರ್ತಕ್ಕಂತಹ ವೈಕುಂಠ ಏಕಾದಶಿಯ ದಿನ ಉಪವಾಸ ಮಾಡಿ ವಿಷ್ಣು ಸಹಸ್ರನಾಮ ಮತ್ತು ಭಾಗವತ ಪಾರಾಯಣ ಇವೆಲ್ಲವೂ ನಡೀತಕ್ಕಂಥದ್ದು. ವೈಕುಂಠ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಸಹ ಒಂದು ಆಶಯದೊಂದಿಗೆ ನಾವು ಸಹ ಇವತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿದಂಥದ್ದು. ಈ ನಿಟ್ಟಿನಲ್ಲಿ ಭಕ್ತರೆಲ್ಲರೂ ನೀವು ಸಹ ಎಲ್ಲ ದೇವರುಗಳ ಭಕ್ತರಾಗಿರ್ತೀರ. ಈ ಒಂದು ವೈಕುಂಠ ಹಬ್ಬದ ಸಂದರ್ಭದಲ್ಲಿ ನೀವು ಭಕ್ತರುಗಳು ಆಧ್ಯಾತ್ಮಿಕವಾದಂಥ ಆನಂದ ಮತ್ತು ದೈವಿಕ ಅನುಭವವನ್ನು ತರೋದಕ್ಕೆ ಈ ನಿಟ್ಟಿನಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಿ ಗೋವಿಂದ ಗೋವಿಂದ ಎಂದು ಒಂದಿಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಮುಖಾಂತರವಾಗಿ ನೀವು ಪುನೀತರಾಗಿ ಅಂತ ಹೇಳ್ತಾ, ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ದರ್ಶನವನ್ನು ನಾವು ಮಾಡಿ ಬಂದಿದ್ದಂಥದ್ದು.
ಬನ್ನಿ ಮುಂದೆ ಬರಬೇಕು ತೀರ್ಥ ತಗೊಂಡು ಮುಂದೆ ಬನ್ನಿ ದೇವ್ರ Om